ಸ್ಥಾನ ನಿರ್ವಹಿರುವ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಿದ್ದು ಕಾರಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಸಲ್ಲಿಕೆಯಾಗಿರುವ ಏಕೈಕ ನಾಮಪತ್ರ ಬಿ ಶ್ರೀನಿವಾಸ್ ಅವರ ನಾಮಪತ್ರ ಕ್ರಮಬದ್ಧವಾಗಿ ಸಿಂಧಿತವಾಗಿ ಇರುತ್ತದೆ ಮತ್ತು ನಿಗದಿತ ವೇಳೆಯಲ್ಲಿ ಯಾವುದೇ ನಾಮಪತ್ರಗಳನ್ನು ಹಿಂತೆಗೊಳ್ಳದೆ ಕಂಡು ಬಂದಿರುತ್ತದೆ. ಆದ್ದರಿಂದ ಬಂಗಾರಪೇಟೆ ತಾಲೂಕು ಕಾರಳಿ ಗ್ರಾಮ ಪಂಚಾಯಿತಿಯಿಂದ ಅಧ್ಯಕ್ಷ ಸ್ಥಾನಕ್ಕೆ ಬಿ ಶ್ರೀನಿವಾಸ್ ಅವರನ್ನು ಅಧ್ಯಕ್ಷನಾಗಿ ಅವಿರೋಧವಾಗಿ ಆಗಿರುತ್ತದೆ. ಈ ಈ ದಿನ ಅಧ್ಯಕ್ಷರ ಚುನಾವಣೆ ನಡೀತಾ ಇದೆ. ಅದರಲ್ಲಿ ಯಾಕಂದರೆ ಈ ಚುನಾವಣೆ ನಮ್ಮ ಸದಸ್ಯರು ಒಮ್ಮತದಿಂದ ಎಷ್ಟೇ ಆಮಿಷ ಹೊಡೆದ್ರೂ ಕೆಲವು ಕುತಂತ್ರಗಳಿಂದ ಏನೋ ನಮಗೆ ಮುಂದೂಡಿದರೆ ಕೂಡ ನಮ್ಮ ಒಂದು ಶಕ್ತಿ ಏನಿದೆ ಅಂತ ನಮ್ಮ ಸದಸ್ಯರು ತೋರಿಸಿ ಇವತ್ತು ನನಗೆ ಇಲ್ಲಿ ಜೈ ಕೆಲಸ ಮಾಡಿದ್ದಾರೆ. ಆದರೆ ಎಷ್ಟು ಜನ ನಮ್ಗೆ ತೊಂದರೆ ಕೊಟ್ಟರು, ಎಷ್ಟು ಆಮಿಷ ಕೊಟ್ಟರು ಯಾವ ಮೆಂಬರೂ ಆಗಲಿ ಯಾರಿಗೂ ಏನೂ ಅದಕ್ಕೆ ಒಳಗಾಗಲಿಲ್ಲ. ಯಾಕಂದರೆ ನಮ್ಮ ಅಭಿವೃದ್ಧಿ ಮಾಡಬೇಕು, ನಾವು ನಮ್ಮ ಗ್ರಾಮಗಳಲ್ಲಿ ಅಭಿವೃದ್ಧಿ ಮಾಡಬೇಕು, ಎಲ್ಲ ಕೆಲಸಗಳು ಏನು ಪೆಂಡಿಂಗ್ ಇದೆ ಅಂತ ಮುಗಿಸ್ಬೇಕು, ನಾವು ಒಮ್ಮತದಿಂದ ಮಾಡ್ತೀವಿ ಅಂತ ನನಗೆ ತುಂಬ ಸಹಕಾರ ಕೊಟ್ಟು ಇದನ್ನು ನನಗೆ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀವಿ. ಈಗ ಅದು ಬಂದ್ಬಿಟ್ಟು ಅಧಿಕಾರಿಗಳು ಕ್ರಮಬದ್ಧವಾಗಿ ಏನು ಕೊಡಬೇಕು ನೋಟಿಸ್ ಕೊಟ್ಟಿದ್ದಾರೆ. ಅದನ್ನು ತಪ್ಪು ಮಾಹಿತಿ ಕೊಟ್ಟು ಏನು ನಮ್ಮ ನ್ಯಾಯಾಲಯಕ್ಕೆ ತಪ್ಪು ಮಾಹಿತಿ ಕೊಟ್ಟು ಅದನ್ನು ಒಂದು ದಿವಸ ತಡೆಯಾಜ್ಞೆ ತಗೊಬಂದಿದ್ದರು. ಮರುದಿನವೇ ಅದು ಮಂಗಳವಾರವೇ ಸೋಮವಾರ ಇದ್ದಿದ್ದು ಮರುದಿನವೇ ಅದನ್ನು ವಜಾ ಮಾಡಿ 50,000 ರೂಪಾಯಿ ದಂಡವನ್ನು ಕೂಡ ವಿಧಿಸಿದ್ದಾರೆ. ಅದು ಎಲ್ಲರಿಗೂ ಗೊತ್ತಿರೋ ವಿಷಯ. ಅದನ್ನು ನಾವೇನು ವೈಯಕ್ತಿಕವಾಗಿ ನಾವು ಹೇಳ್ತಾ ಇಲ್ಲ, ಎಲ್ಲ ಇದಕ್ಕೂ ಬಂದಿರೋದೆ. ಆ ಥರ ಆದ್ರೂ ನಮ್ಮ ಇವ್ರು ಕುಗ್ಗಿಲ್ಲ. ನಮ್ಮ ಸದಸ್ಯರು ನಾವಿದ್ದೀವಿ, ನಾವು ನಿಮಗೆ ಬೆಂಬಲ ನಿಂತ್ಕೊಳ್ತೀವಿ ಅಂತ ಬೆಂಬಲ ಕೊಟ್ಟು ಇವತ್ತು ಯಾವೊಂದು ಆಮಿಷ ಅಡ್ಡಕ್ಕೂ ಕೊಟ್ಟಿಲ್ಲ. ಯಾವ ಥರ ಬಜೆಟ್ ಕೊಟ್ಟರು ಅಂದರೆ ಎಲ್ಲ ರೀತಿಯ ಕೊಟ್ಟರೇನು ಯಾವುದಕ್ಕೂ ನಮ್ಮ ಸದಸ್ಯರು ಬಗ್ಗಲಿಲ್ಲ. ಇವತ್ತು ಜೈಕಾರ ನಮ್ಗೆ ಕೊಟ್ಟಿದ್ದಾರೆ. ಮುಂದಿನ ದಿನದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಏನು ಅಭಿವೃದ್ಧಿ ಮಾಡೋಕ್ಕೆ ಎಲ್ಲ ಶ್ರಮಪಟ್ಟು ನಮ್ಮ ಸದಸ್ಯರು ಒಗ್ಗೂಡಿಸಿ ಎಲ್ಲ ಕೆಲಸನೂ ನಾವು ಮಾಡ್ತೀವಂತ ಆಶ್ವಾಸನೆ ಕೊಡ್ತಾ ಇದ್ದೀವಿ. ನಮ್ಮ ಅವಧಿಯಲ್ಲಿ ಇಷ್ಟರಲ್ಲೇ ತುಂಬ ಇಲ್ಲ, ಒಂದು 15 ದಿವಸದ ಒಳಗಡೆ ನಾವು ಪ್ರಾರಂಭ ಮಾಡ್ತೀವಿ. ಯಾಕಂದರೆ ನಮ್ಮ ಇವರು ತುಂಬ ಒಳ್ಳೆಯ ಜಾಗಕ್ಕೆ ನಮ್ಮ ದಾನಿಗಳು ಕೊಟ್ಟಿದ್ದಾರೆ. ಎಸ್ ಮುಸ್ಮಾನಪ್ಪ ಮತ್ತು ರಾಮಕೃಷ್ಣಪ್ಪ ಅಂತ ಅವರು ಕುಟುಂಬದವರು ನಮ್ಗೆ ದಾನ ಮಾಡಿದ್ದಾರೆ. ಆ ದಾನದ ಪ್ರಕಾರ ಅಲ್ಲಿ ಹೊಸ ಬಿಲ್ಡಿಂಗ್ ಕಟ್ಟಿ ಏನೋ ಈ ವರ್ಷದೊಳಗಡೆ ನಾವು ಅದನ್ನು ಪೂರೈಸ್ತೀವಿ ಅಂತ ಆಶ್ವಾಸನೆ ಮಾಡ್ತೇವೆ.